ಅಷ್ಟೊತ್ತಿಗೆ ಸಂಸಾರ ನಮ್ದು ಜೀವನ ನಡೀತಾ ಇತ್ತು. ನಡೀತಾ ಇರ್ಬೇಕಾದ್ರೆ ಇವ್ರಿಗೆ ಯಾವಾಗ್ಲೂ ನೋಡಿದ್ರು ಡಿಸೆಂಟ್ರಿ, ವಾಮಿಟ್ಟು, ಬ್ಲಡ್ ವಾಮಿಟ್ ಆಯ್ತು ಅಂತ ನಂಗೆ ಫೋಟೋ ಹಾಕ್ತಾನೆ ಇರ್ತಿದ್ರು. ನಾನು ಏನ್ರಿ ಇದು ಈ ರೀತಿ ಏನಾಗಿದೆ, ನೀವು ಸರಿ ತೋರ್ಸೋದಲ್ವಾ ಅಂತ ಹೇಳಿದಾಗ, ಇಲ್ಲ ಮೋಹನಣ್ಣ ಬರ್ತಾರೆ ತುಮಕೂರ್ನವರು, ಅವ್ರು ನನಗೆ ಕರ್ಕೊಂಡೋಗಿ ತೋರಿಸ್ತಾರೆ ಅಂತಾನೆ ಹೇಳ್ತಿದ್ರು. ಆ ಅಪ್ಪನ್ ನಾನು ನೋಡ್ಲಿಲ್ಲ, ಬಟ್ ಇವ್ರು ಹೇಳ್ತಿದ್ರು ಯಾವಾಗ್ಲೂ. ಅವ್ರನ್ನ ತಗೊಂಡೋಗಿ ಅವ್ರು ತೋರಿಸ್ತಿದ್ರು, ಮೆಡಿಸಿನ್ ಹಾಕ್ತಿದ್ರು, ಇವ್ರ ಮನೆಗ್ ಬರ್ತಿದ್ರು. ನಾನು ಯಾವತ್ತೂ ಸುಚಿತ್ರಾ ಅಂತ ಈ HIV ಪ್ರಾಬ್ಲಮ್ ಇವ್ರಿಗೆ ಇದೆ ಅಂತ. ನೋಡಿದ್ರೆ 2021ರಲ್ಲಿ ನನಗೆ ತುಂಬಾ ವಿಪರೀತ ಜ್ವರ, ಥಂಡಿ ಎಲ್ಲ ಸ್ಟಾರ್ಟ್ ಆಗೋದಿಲ್ಲ, ನೆಗೆಟಿವ್ ಬರ್ತಾ ಇದೆ, ಕೊರೋನಾನು ನೆಗೆಟಿವ್ ಬರ್ತಿದೆ, ಏನಂತ ಗೊತ್ತಾಗ್ತಿಲ್ಲ, ನೀವು ಮಂಗ್ಳೂರ್ ತಗೊಂಡೋಗ್ರಿ ಅಂತಂದ್ರು. ಬೆಂಗಳೂರು ಹೋದಾಗ ಸರ್ ನನಗೆ ಅಲ್ಲಿ ಹೋಗಿ ಟೆಸ್ಟಿಂಗಿಗೆ ಹಾಕಿದಾಗ ಅಲ್ಲಿ ಎಲ್ಲಾ ತರ ರಿಪೋರ್ಟ್ಸು ಕೂಡ ಡ್ಯಾಮೇಜ್ ಅಂತಾನೆ ಬಂತು. ಲಿವರ್ ಪ್ರಾಬ್ಲಮ್ ಇದೆ, ಆಮೇಲೆ ಗರ್ಭಕೋಶ ಪ್ರಾಬ್ಲಮ್ ಇದೆ, ಬ್ಲಡ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅಷ್ಟ್ರ ಮೇಲೆ ಅಲ್ಲೂ ಕೂಡ ಆಗ್ಲಿಲ್ಲ, ಅಲ್ಲೂ ತುಂಬಾ ಸೀರಿಯಸ್ ಇದ್ದೆ. ಅಲ್ಲಿಂದ ಸೀದಾ ಮತ್ತೆ ಬೇರೆ ಒಂದು ಹಾಸ್ಪಿಟ್ಲಿಗೆ ಸಜೆಸ್ಟ್ ಮಾಡಿದ್ರು, ಅಲ್ಲಿ ಹೋದ್ವಿ. ಅಲ್ಲಿವರೆಗೂ ಕೂಡ ಇದೆಯಲ್ಲ, ಇವರು ಇಷ್ಟೆಲ್ಲ ಸೀರಿಯಸ್ ಆದಾಗ ಯಾವುದೇ ಕಾರಣಕ್ಕೂ ಬಾಯಿನ ಬಿಡ್ಲಿಲ್ಲ. ಅವಳಿಗೆ ಏನಾಗಿರಲ್ಲ ಬಿಡ್ರಿ, ಅವೆಲ್ಲ ಇನ್ಫೆಕ್ಷನ್ ಆಗತ್ತೆ, ಅವೆಲ್ಲ ಮೆಡಿಸಿನ್ ಇನ್ಫೆಕ್ಷನ್ ಆಗಿರ್ಬೇಕು ಅವಳಿಗೆ ಅಂತ ಹಿಂಗೆ ಧೈರ್ಯ ಹೇಳ್ತಾ ಬಂದ್ರು ನಮ್ಮ ತಂದೆ ತಾಯಿನ. ಆ ಟೈಮಲ್ಲಿ ನಮ್ಮ ಭಾವ ನಮ್ಮ ತಂಗಿ ಇದ್ರು ನಮ್ಮ ಜೊತೆಯಲ್ಲಿ. ಹಿಂಗೆಲ್ಲ ಮಾಡ್ತಾ ಆಮೇಲೆ ಹೋಗಿ ನೋಡಿದಾಗ ನನಗೆ ಪಾಸಿಟಿವ್ ಅಂತ ಹೇಳಿ ರಿಪೋರ್ಟ್ ಬಂತು. 2021 ಆಗಸ್ಟ್ 21 ಅನ್ನೋಷ್ಟಿಗೆ ನನಗೆ ಪಾಸಿಟಿವ್ ರಿಪೋರ್ಟ್ ಬಂತು. ಪಾಸಿಟಿವ್ ರಿಪೋರ್ಟ್ ಬಂದಾಗ ನಾನು ತುಂಬಾ ಡಿಪ್ರೆಸ್ಸಿಗೆ ಹೋಗ್ಬಿಟ್ಟಿದೆ. ಆ ಟೈಮಲ್ಲಿ ನಮ್ಮ ತಂಗಿ ಕೇಳಿದ್ಲು, ನಮ್ಮ ಅಕ್ಕನ ಜೊತೆ ಯಾವುದೇ ರೀತಿಯ ಸಂಬಂಧಗಳು ಇಲ್ಲ, ನೀವು ಬಿಟ್ರೆ ನೀವು ಏನು ರಿಯಾಕ್ಟ್ ಮಾಡಲ್ಲ, ಇದು ಹಿಂಗಾಗಿದೆ ಅಂತ ಅಂದ್ರೆ ಇದು ಯಾವ್ದ್ರಿಂದ ಆಯ್ತು ಅನ್ನೋ ಬಗ್ಗೆ ನಮಗೆ ಮಾಹಿತಿ ಬೇಕಲ್ಲ ಅಂತ.